ನಿಯತ್ತಾಗಿ ಹೇಳ್ತೀನ ನಿಮ್ಮ ತಂದೆ ತಾಯಿನೂ ನೋಡ್ಕೊ. ನಾ ಏನು ನಮ್ಮ ಅಕ್ಕನಷ್ಟ ನೋಡ್ಕೊ ಅಂತ ಹೇಳತ್ತಿಲ್ಲ. ನಿಮ್ಮ ತಂದೆ ತಾಯಿನೂ ನೋಡ್ಕೊ. ಅವ್ರು ಆಕೆ ಗೌರವ ಕೊಟ್ರೆ ಆಕೆ ಅವ್ರಿಗೆ ಗೌರವ ಕೊಡ್ತಾಳೆ. ಅಕ್ಕ ಒಂದು ಮಾತು ಹೇಳ್ತೀನಿ, ನಾನು ತಿಳ್ಕೊ. ಈಕೆ ಇವೇನು ಹಿಂಗೆ ಕಲಿಸ್ಕೊಡತ್ತಾನ ಅಂತ ಅನ್ಬೇಡ. ನಿನ್ನ ಮುಂದೆ ಹೇಳತ್ತೀನಿ ನಾನು. ಅಕ್ಕ ನಾಳೆ ನೀ ಏನು ಹೋಗ್ತೀಯಲ್ಲ, ಅಲ್ಲಿ ನಿಮ್ಮ ಅತ್ತಿ ನಿನಗೆ ಗೌರವ ಕೊಟ್ಟರೆ ಕೊಡಕ್ಕ. ಇಲ್ಲಿ ಯಾವ ಮಗತ್ತಿನ ಅಂಜಿಕಿಲ್ಲ. ನಿಮ್ಮ ಅತ್ತಿ ನಿನಗೆ ಸೊಸೆಯನ್ನು ಗೌರವ ಕೊಡಬೇಕು. ನೀನು ಅವಾಗ ಅವ್ರನ್ನ ತಾಯಿ ಥರ ನೋಡ್ಕೊ. ನಿನಗೆ ಕಿಮ್ಮತ್ತಿಲ್ದಂಗೆ ಮಾಡಿ ನಿನ್ನನ್ನು ಒಂಥರ ಇವನ್ ಮುಂದೆ ಹೊಗಳೋದು, ಆಮೇಲೆ ಹಿಂದೆ ಅವ್ನು ಹೋದ್ಮೇಲೆ ತೆಗಳೋದು ಮಾಡಕತ್ರ ನೀನು ಧೈರ್ಯದಿಂದ ಗಂಡು ಇದ್ದಾಗ್ಲೇನ ತೆಗಳಿ ಬಿಡು. ಏನು ಇಷ್ಟೇ ನಾನು ನಿನಗೆ ಹೇಳೋದು, ಬೇರೆ ಏನು ಹೇಳೋದಿಲ್ಲ. ಗಂಡು ಇಲ್ಲದೆ ಇದ್ದಾಗ ನೀನು ಮಾಡ್ಬೇಕಂತೇನಿಲ್ಲ. ಅದು ಅವ್ರು ಆ ಥರ ಮಾಡ್ತಿರ್ಬೋದು, ನೀನು ಡೈರೆಕ್ಟಾಗಿ ಮಾಡಕ್ಕ, ಯಾರಿಗೂ ಅಂದ್ಬೇಡ. ನಾನಿದ್ದೀನಿ ನಿನ್ನ ಹಿಂದೆ. ಹ್ಞೂ, ನೀನೇನು ಅನ್ಸಕ್ಕೆ ಹೋಗ್ಬೇಡ. ಧೈರ್ಯದಿಂದ ಇರಕ್ಕ. ಕರ್ಕೊಂಡು ಹೋಗ್ತೀನಿ ಅಂದ್ರಲ್ಲ, ಕರ್ಕೊಂಡು ಹೋಗ್ರಿ. ನಮ್ಮ ಅಕ್ಕ ಬರೋಕೆ ರೆಡಿನ ಅದಲ್ಲ. ಆದ್ರೆ ಒಂದು ಮಾತು, ಇಷ್ಟೇ ಅಲ್ಲ, ಮುಂದೆ ಏನೇ ಸಂದರ್ಭ ಬಂದರೂ ಆಕೆ ಹಿಂದೆ ತಮ್ಮನ್ನವರು ಇಬ್ಬರದೇವಿ. ಏನು ಈ ಮನೆ ಬಾಗಿಲು ಯಾವತ್ತೋ ಕಿತ್ತಿರ್ದಿರ್ತೈತಿ. ಇದು ಮಾತ್ರ ಖಚಿತ. ಇಷ್ಟೇ ಹೇಳ್ತೇನೆ ನಾನು. ಸರಿಯಾಗಿ ಹೇಳಿದ್ರಿ ನೀವು. ನೋಡಿ ಮನೋರೆ, ನಾನು ಕಟ್ಕೊಂಡು ಹಿಂತೇನೆ ಹಿಂಗೆ ಬಂದ ನನಗೆ ಬುದ್ಧಿವಾದ ಹೇಳತ್ತಾಳೆ. ನಿಮ್ಮ ಮನೆಯಾಗೆಲ್ಲ ಬಂದು ನಂಗೆ ಬುದ್ಧಿವಾದ ಹೇಳಿರಂತಲ್ಲ. ನಮ್ಮ ಲಕ್ಷ್ಮಿ ಅಕ್ಕನಿಗೆ ಎಷ್ಟು ಕಾಟ ಕೊಟ್ಟಿದ್ದೀರ ನೀವು? ಇಲ್ಲ ನಂಗಿಲ್ಲ. ನಾನು ಅವ್ರಿಗೆ ಚಿಕ್ಕವ್ವ ಅನ್ಬೇಕು, ವರ್ಷೆಯಲ್ಲಿ ನಿಮಗೆ ಕಾಕ ಅನ್ಬೇಕು. ಹೌದು, ಅವ್ರೇನು ನನಗಿಂತ ಏಜ್ ಒಳಗೆ ದೊಡ್ಡವರಲ್ಲ, ನೀವು ದೊಡ್ಡವರಲ್ಲ. ಅದಕ್ಕಾಗಿ ನಿಮ್ಗೆ ಅಣ್ಣ ಅಂತೀನಿ, ಅವಳಿಗೆ ಅಕ್ಕ ಅಂತೀನಿ. ಆ ಸಂಬಂಧ ಏನೇ ಇರಲಿ, ಅಣ್ಣ ಅಕ್ಕ ಅನ್ನೋ ಪದದಲ್ಲಿ ನಾನು ಮಾತಾಡ್ತೀನಿ. ಮೊದಲು ನಿಮ್ಗೆ ಹೇಳೋದು ಏನಂದ್ರೆ, ಅಕ್ಕನ ಚಲೋ ತಮಗೆ ನೋಡ್ಕೊರಿ. ನಾನು ಒಂದಿನ ಅಕ್ಕಂಗೆ ಏನೇನು ಇಷ್ಟ ಇಲ್ಲ ಅಂತ ಎಲ್ಲ ತಿನಿಸ್ಗಳನ್ನ ತೊಗೊಂಡು ಬಂದ್ರೆ ಅದರೊಳಗಿಂದ ಇಷ್ಟು ಕೊಟ್ಟಿಲ್ಲ ಅಂತ. ಕೊಟ್ಟಿಲ್ಲ ಅಂತ ಅಕ್ಕ ಏನು ಹೇಳಿಲ್ಲ. ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆಕೆಗೆ ಪ್ರೆಗ್ನೆಂಟ್ ಅದಾಳ, ಆಸೆ ಆಗಿರ್ತೈತೆ, ತಿನ್ಬೇಕಂತ ಅನಿಸಿರ್ತೈತೆ. ಅದನ್ನು ಕಸ್ಕೊಂಡು ತಾವು ತಿಂತಾರಂದ್ರೆ ಎಷ್ಟರ ಮಟ್ಟಿಗೆ ಸರಿ? ಆಯಿತು, ನನಗೆ ಅದು ಅರ್ಥ ಆಗಿ ಮಾರನೇ ದಿನ ಬಂದು ಅವ್ರಿಗೆ ಹೋಟೆಲಿಗೆ ಕರ್ಕೊಂಡೋಗಿ ಅವ್ರಿಗೆ ಏನೇನು ಬೇಕೋ ಅದ್ರ ದುಪ್ಪಟ್ಟ ನಾನು ಕೊಡಿಸಿದ್ದೀನಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಕೊಡಿಸಿದ್ದನ್ನು ನಾವು ಹೇಳಬಾರ್ದು. ಆದರೆ ಮನೇಲಿ ಈ ಥರ ಮಾಡೋದು ತಂದಿದ್ದೇವಾ, ಅವರ ಮಾಡಿದಾರ, ಅವರ ತಂದಾರ, ಎಲ್ಲರಿಗೂ ಒಂದೇ ತಂದಿರಲಿ. ಅದರಲ್ಲಿ 3 ಮಂದಿ ಇದೀವಾ, 3 ಮಂದಿಗೆ ಹರಿದಂತೆ ತಿನ್ನಬೇಕು. ಒಬ್ಬೊಬ್ಬರೇ ಮುಚ್ಚಿ ತಿನ್ನೋದು ಪದ್ಧತಿ ಅಲ್ಲ ಇದು. ಏನು ಮುಚ್ಚಿ ಹೋಗಿ ತಿಂದು ಅದು ಮನೆ ಅನ್ನೋದಿಲ್ಲ, ಸಂಸಾರ ಅನ್ನೋದಿಲ್ಲ ಅದನ್ನು. ಏನು ಅದನ್ನಷ್ಟೇ ಅರ್ಥ ಮಾಡ್ಕೊಡ್ರಿ. ಇನ್ನೊಮ್ಮೆ ನಮ್ಮ ಲಕ್ಷ್ಮಿ ಅಕ್ಕನಿಗೆ ಏನಾದ್ರು ತೊಂದರೆ ಆಗೈತೆ ಅಂದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಈ ಐಶ್ವರ್ಯನ ಇನ್ನೊಂದು ಮುಖ ನೋಡಬೇಕಾಗತ್ತೆ. ಇನ್ನೂವರೆಗೂ ಯಾರೂ ಈ ಐಶ್ವರ್ಯನ ಮುಖ ನೋಡಿಲ್ಲ, ಇನ್ನು ಮುಂದೆ ನೋಡಬೇಕಾಗತ್ತೆ. ನಿಮ್ಮ ಅಮ್ಮನಿಗೆ ಹುಷಾರಾಗಿರಿ ಅಂಥೇಳಿ ಇದು ನಾನು ನಗ್ನಗ್ತಾ ಹೇಳತ್ತೀನಿ. ನನಗೊಂದು ಏನೋ ಈಗ ಲಿಂಕ್ ಬಂದಿದೆ. ಆ ಲಿಂಕು ನನಗೊಂದು ಸ್ವಲ್ಪ ತಲೆ ಓಡ್ತಾ ಇದೆ. ಅದೇನಾದರೂ ನನಗೆ ಗೊತ್ತಾಗಿ ಅದು ಲಕ್ಷ್ಮಿ ಅಕ್ಕನ ಮೇಲೆ ಪ್ರಯೋಗ ಆದರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾನು ಎಲ್ಲೆಲ್ಲಿ ಯಾರ್ಯಾರ ಮೇಲೆ ಎಲ್ಲೆಲ್ಲಿ ಕಣ್ಣಿಟ್ಟಿರಬೇಕು, ಯಾರು ಎಲ್ಲಿ ಹೋಗ್ತಾರೆ, ಯಾರು ಎಲ್ಲಿ ಬರ್ತಾರೆ, ಇವತ್ತಿನ ಸಿಚುವೇಶನ್ ಒಳಗೆ ಯಾರು ಎಲ್ಲಿ ಹೋಗಿದ್ರು, ಯಾರು ಎಲ್ಲಿ ಬಂದಿದ್ರು ಅಂತ ನನಗೆಲ್ಲ ಗೊತ್ತು. ಅಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನೋದಷ್ಟೇ ನಂಗೆ ಗೊತ್ತಿಲ್ಲ. ನಾನು ಒಗಟೊಗಟಾಗಿ ಹೇಳತ್ತೀನಿ ಅಂತ ನಿಮ್ಗೆ ಅರ್ಥ ಆಗತ್ತಿಲ್ಲೇನೋ. ಈ ಐಶ್ವರ್ಯ ಎಲ್ಲೇ ಇರಲಿ, ಯಾವುದೇ ಮೂಲೆಯಲ್ಲಿರಲಿ, ಯಾರ ಮನೇಲಿರಲಿ, ಎಲ್ಲಿ ಏನಾಗತೈತಿ, ಎಲ್ಲಿ ಯಾವ ಥರ ಏನು ನಡೆಯತೈತಿ ಅದನ್ನೆಲ್ಲ ತಿಳ್ಕೊಂಡಿರ್ತೀನಿ ನಾನು. ಇಷ್ಟು ಹೇಳ್ತೀನಿ ನಿಮ್ಗೆ. ಕರ್ಕೊಂಡೋಗ್ರಿ. ಲಕ್ಷ್ಮಿ ಅಕ್ಕ ಧೈರ್ಯದಿಂದ ಹೋಗು. ಹಿಂದೆ ಐಶ್ವರ್ಯ ಅದಾಳ. ಯಾರೋ ಏನೋ ಅನ್ಕೊಂಡಿರ್ಬೇಕಾ, ನಾನು ಹೋಗಿ ಬೆಂಕಿ ಹಚ್ಚಿ ಬರ್ತೀನಿ, ಆರ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ. ಹೊಳೆ ನದಿ ಸಾಕಷ್ಟು ತುಂಬಿದ, ಒಂದಿಷ್ಟು ಬೆಂಕಿಗೆ ಒಂದು ಕೊಡ ನೀರು ಸಾಕು ಅಲ್ವಾ ಅಕ್ಕ? ಧೈರ್ಯ ಇರು, ಧೈರ್ಯ. ಸ್ವಲ್ಪ ಸಮಯದ ನಂತರ ರೀ ಅಕ್ಕನೂ ಹೋದ್ಲು ಅಲ್ಲ. ಸಡನ್ನಾಗಿ ಬಂದು ಸಡನ್ನಾಗೆ ಕರ್ಕೊಂಡು ಹೋದ್ರಲ್ಲ, ಒಂಥರ ಮನೆ ಎಲ್ಲ ಹಳ ಅನ್ಸತೈತಿ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ರೀ. ಮಾವನ್ನ ಒಳಗೆ ಮಲಗಿಸ್ಬಿಡ್ರಿ, ಭಾಳ ತನಕ ಕೂತ್ರ ನಡ ಹೊಡಿತೈತಿ. ನಂಗೆ ಸ್ವಲ್ಪ ಬಿಸಿನೀರು ಇಡು, ಜಳಕ ಮಾಡ್ತೀನಿ. ಯಾಕೋ ಮೈ ಎಲ್ಲ ಭಾರ ದವಾಖಾನೆಗೆ ಇದ್ದಿದ್ದು. ಸರಿ ರೀ. ಇವಾಗ ಹೋಗಿ ಬಿಸಿನೀರಿಟ್ಟು ನಾನು ಸ್ನಾನ ಮಾಡ್ತೀನಿ, ನೀವು ಮಾಡ್ರಿ. ಅತ್ತಿನೂ ಮಾಡ್ತಾರೆ, ಹಾಸ್ಪಿಟ್ಲ್ನಾಗ ಇದ್ದಿದ್ದು ಬಂದು ಒಂಥರ ಈ ಮನೆ ಎಲ್ಲ ದವಾಖಾನೆ ವಾಸನೆನೇ ಬರತೈತಿ. ಅಲ್ಲ ನಾನು ಹೇಳಿದ್ನಲ್ಲ ಈಗ ನೀರು ಕಾಸಂತ ಜಾನ್ವಿ. ಅತ್ತೆ ಏನು ನೀರು ಕಾಸಂತ ಹೇಳಿದ್ನಲ್ವ, ಕಾಸಿದೆ ನಮಗಳ? ಇಲ್ಲತ್ತಿ, ಮನೆಯಾಗೆಲ್ಲ ಮಾವ ಬರ್ತಾರಂತೆ, ಕ್ವಾಣಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಮನೆ ಅಂಗಳ ಕಸ ಎಲ್ಲ ಹೊಡ್ಕೊಂಡು ಬಾಂಡೆ ಗಿಂಡೆ ತಿಕ್ಕಿ ಅನ್ನ ಸಾರ ಮಾಡೀನಿ. ಮಾವಂಗಟ್ಟ ನೀವು ವರದಕ್ಕಿ ಅನ್ನ ಮಾಡಂದಿರಲ್ಲ, ನವನಕ್ಕಿ ಸಿಕ್ಕು, ನಂಗೆ ವರದಕ್ಕಿ ಸಿಗಲೇ ಇಲ್ಲ. ಅದಕ್ಕೆ ನವನಕ್ಕಿ ಅನ್ನ ಮಾಡಿ ಇಟ್ಟೇನೆ. ಮಾಡಿಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಮಾವಂಗಟ್ಟ ಆರಾಮಾಗ್ಲಂತ ಅರ್ಚನೆ ಮಾಡಿಸ್ಕೊಂಡು ಬನ್ನತ್ತಿ. ನೀರು ಇಡೋದ ಮರ್ತು ಬಿಟ್ಟನತ್ತಿ, ತಪ್ಪಾತತಿ. ಹೌದು ಜಾನ್ವಿ, ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಬೇರೆ ಊರು ಕಡೆಯಿಂದ ಬಸ್ಸಲ್ಲಿ ಬಂದಂಗಿತ್ತು, ನಾನು ನೋಡಿದ್ನಪ್ಪ. ನಾನಾ? ಯಾವ ಊರಿಂದ ಬಸ್ಸಲ್ಲಿ ಬರಲಿ? ಅಲ್ಲ ಸರಿಯಾಗಿದೆಯಲ್ಲ ನೀನು, ಏನು ಬರೋಗಡ್ದ ಕೆದ್ರ ಜಗಳ ತೆಗೈತೇನ? ನಾನು ಯಾಕೆ ಬಸ್ಸಿಗೆ ಹೋಗ್ಲಿ? ಇಲ್ಲೇ ಹೋಗ್ಬೇಕಾರೆ ಕೇಳೋದು, ಬಾಜು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿದ್ರೆ ನಮ್ಮ ಮಾವನ ಸರ್ಲೆ ಹೋಗಿ ಕೇಳಿ ಬಾಬೇಕಾರ ಬಂದ್ಲಿಲ್ಲ ಹೇಳಕ್ಕೆ. ನಿನಗೆ ನನ್ನ ಜೋಡಿ ಕೆದ್ರ ಜಗಳ ಬೇಕಾಗೈತನ? ನಾನು ಗಂಡ ಹಂಗೆ ಹೋಗಕ್ಕೆ ಹಿಂಗೆ ಕೆದ್ರ ತೆಗಿಯತ್ತಲ್ಲ ಯಾಕೆ? ಅಯ್ಯೋ ದೇವ್ರಿ,
ಕೇಳಿದೆ ನಾನು ನಿನ್ನಂಗೆ ಒಬ್ಬಾಕಿನ ಇವತ್ತು ನಾನು ಬರುವಾಗ ಬಸ್ಸಲ್ಲಿ ನೋಡಿದ್ನವ ಅದಕ್ಕೆ ಕೇಳಿದೆ ನಾನು. ನೀನೇನು ಹಿಂಗೆ ತಿಳ್ಕೊಳಕತ್ತಿ? ಆಕಿದು ಹಿಂಗೆ ಸೋಡಾ ಗ್ಲಾಸ್ ಇತ್ತು, ಹಿಂಗೆ ಬಾಪ್ ಕಟ್ಟಿತ್ತವ, ಅದಕ್ಕೆ ಹೇಳಿದ್ದೆ. ಯಾಕ್ಲೆ ತಿರುಗಿ ನನಗೆ ಸೋಡಾ ಗ್ಲಾಸ್ ಅನ್ನತಿ? ಅಕ್ಕ ಅನ್ನೋದು ಮರೆತು ಕಿಮ್ಮತ್ತಿಲ್ಲಂಗೆ ಕೊಡ್ತೇನೆ ನೋಡಿ ಬಾಯಿಗೆ. ಐಶ್ವ ನಿನಗೆ ಎದಕ್ ಬೇಕಾಗೈತಿ? ಕೊಚ್ಚೆ ಮೇಲೆ ಕಲ್ಲು ಹಾಕಿ ನಮ್ಮ ಮುಖಕ್ಕೆ ನಾವೇ ಸಿಡಿಸ್ಕೊಳ್ತೀನ. ನಡಿ ಒಳಗ. ನೀರು ಕಾಸಂದೇನೆ ಇಲ್ಲಿ ಬಂದು ಭಾಷಣ ಬಿಗೇತ. ನಡಿ. ರೀ, ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ನಮಗೆ ಸಿಡಿತೆ, ಹೌದು. ನಾವು ನಮ್ಮ ಮುಖಕ್ಕೆ ಹೆಲ್ಮೆಟ್ ಹಾಕೊಂಡು ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ? ಅಪ್ಪ ನಡಿ ನೀ ಒಳಗೆ. ಯವ್ವ ನಡಿ ಬೇ, ಬೆಡ್ಶೀಟ್ ಅದು ಹಾಸ್ ನಡಿ. ಏಯ್ ಯಾಕಲೆ ಭಾಳ ಮಾತಾಡಕತ್ತಿ? ಹಾಂ, ಭಾಳ ಮಾತಾಡತ್ತಿಯಲ್ಲ. ಬರೋದೇ ಇವತ್ತು ಬರಾತಿಯಾ? ಅದೇನೋ ಒಂಥರ ಪೇಷಂಟ್ ಆಗಿದೆಯಂತೆ. ನಿನಗೇನಾಗೈತೆ ಅಂತ ಸತ್ಯದಲ್ಲೇ ತಿಳ್ಕೊತೀನಿ ನಾನು. ಏನು, ಅದಕ್ಕೆ ಇನ್ನೊಂದು ಚೂರು ಉಪ್ಪು ಖಾರ ಹಾಕಿ ಮಸಾಲೆ ಅರ್ದ್ಬಿಡ್ತೀನಿ. ಆವಾಗ ಇಲ್ಲಿರೋದು ಕಠಿಣ ಆಗಿತ್ತು. ಹುಷಾರು, ನಿನ್ನ ಆಸ್ತಿ ಏನಿದ್ರು ನಿನ್ನ ಮನೇಲಿ ಇಟ್ಕೊ, ನಾನು ಮುಂದಲ್ಲ. ಹಲೋ ಮೇಡಮ್ಮ, ಇವತ್ತು ನೀನು ಎಲ್ಲಿ ಹೋಗಿದ್ದಿ? ನೀನು ಇಲ್ಲಿದ್ದಾಗ ಏನೇನು ಮಾಡ್ದಿ? ಯಾರ್ಯಾರಿಗೆ ಏನೇನು ತೊಂದರೆ ಕೊಟ್ಟು? ಹಾಂ, ಇವತ್ತು ಹೋಗಿ ಎಲ್ಲಿ ಪಿನ್ ಮಾಡಿ ಬಂದು? ಎಲ್ಲಿ ಪಿನ್ ಮಾಡಿದ್ರೆ ಎಲ್ಲಿ ಚಾರ್ಜ್ ಹಾಕಿದ್ರೆ ಎಲ್ಲಿ ಬ್ಲಾಸ್ಟ್ ಆಗುತ್ತೆ? ಹಾಂ, ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ ನಾನು. ನನ್ನ ಜೊತೆ ಆಟ ಆಡೋಕ್ಕೆ ಬರಬೇಡ. ಈ ಐಶ್ವರ್ಯ ಅಂದರೆ ಏನಂತ ತಿಳ್ಕೊಂಬಿಟ್ಟಿದ್ಯಾ? ಹ್ಞೂ, ನಿನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದರೆ ನಾನು ಎಲ್ಲರಿಗೂ ಅನ್ನತ್ತಿಲ್ಲ. ಮಿಡಲ್ ಕ್ಲಾಸ್ ಫ್ಯಾಮ್ಲಿಲಿ ಹುಟ್ಟಿದವರು ಎಷ್ಟೋ ಬೇಕಾದಷ್ಟು ಒಳ್ಳೆ ಹುಡುಗಿಯರು ಇರ್ತಾರೆ, ಒಳ್ಳೆ ರೀತಿಲಿ ಬೆಳಿತಾರೆ. ಹ್ಞೂ, ನಿನ್ನಂಥ ಚೀಪ್ ಮೆಂಟಾಲಿಟಿ ಇರೋ ಲೇಡಿ ನಾನು ಎಲ್ಲೂ ನೋಡಿರಲಿಲ್ಲ. ಇಲ್ಲೇ ನೋಡಿದ್ದಮ್ಮ ಮಾರಾಯ್ತಿ. ಇಷ್ಟು ನೀನು ಒಂದು ಬಡವ್ರ ಮನೇಲಿ ಹುಟ್ಟಿ ಅವ್ರ ಮನೆ ಗೌರವಕ್ಕೂ ಬೆಲೆ ಕೊಡ್ದಂಗೆ ಇದೆಯಲ್ಲ ನೀನು. ನೀನು ಒಂದು ಹೆಣ್ಣು, ನಿನ್ನ ಕೂದಲು, ನಿನ್ನ ಸ್ಟೈಲು ಮಿಸ್ ಇಂಡಿಯಾನ ಎಲ್ಲಿ ಸೋಡಾ ಬುಡ್ಡಿಲ್ಲ? ಹಾಂ, ಭಾಳ ಮಾತಾಡ್ತೀಯ, ತಿರುಗಿಸ್ಕೊಟ್ರೆ ನೀನು. ಮೇಡಮ್ ಅವರೇ, ನೀವು ನನ್ನನ್ನು ಹೊಡೆಯೋತನ ನಾನು ಕಡಲೆಪುರಿನ ತಿಂತಾ ಇರ್ತೀನಿ. ಹಾಂ, ಏನು ಏನಂತ ತಿಳ್ಕೊಂಬಿಟ್ಟಿದ್ಯಾ ನನ್ನ? ಐಶ್ವರ್ಯ ಬೇಬಿ, ಐಶ್ವರ್ಯ ಐಶ್ವರ್ಯ ಐಶ್ವರ್ಯ, ಗೊತ್ತಾಯ್ತಾ? ಕೀಪ್ ಇಟ್ ಅಪ್, ಟೇಕ್ ಕೇರ್. ಈ ಮೊದಲು ನಿನ್ನ 4 ಕಣ್ಣು ಐತಲ್ಲ, ಸರಿ ಮಾಡ್ಕೊ. ಅದು ಸರಿ ಆದಮೇಲೆ ನನ್ನನ್ನು ಈ ಥರ ಕಣ್ಣು ದೊಡ್ಡದಾಗಿ ಮಾಡ್ಕೊಂಡು ನೋಡುವಂತೆ ಬೇಬಿ. ಏನಂತೀಯ? ಅಯ್ಯೋ, ಭಾಳ ಮಾಡ್ತಾ ಇದೀಯ ನೀನು, ಭಾಳ ಮಾಡ್ತಾ ಇದೆಯಾ? ಭಾಳ ನಾನು ಮಾಡ್ತಾ ಇಲ್ಲ, ನೀನು ಮಾಡ್ತಾ ಇದೀಯಾ. ಇವತ್ತು ಎಲ್ಲಿ ಹೋಗಿದ್ದೆ ಅಂತ ಅತ್ತೆ ಮುಂದೆ ಹೇಳೇನೆ? ಇವಾಗಲೇ ಬಂದಿದ್ಯಾ ಮನೆಗೆ, ಮತ್ತೆ ಹೋಗ್ತೀಯ ಪರ್ಮನೆಂಟಾಗಿ ತವ್ರ ಮನೆಗೆ. ನೆನಪಿರಲಿ, ನಿನ್ನಿಂದ ಏನಾದರೂ ಲಕ್ಷ್ಮಿ ಅಕ್ಕನಿಗೆ ತೊಂದರೆ ಆಗಬೇಕು ಮಗಳೇ, ಆವಾಗ ಐತೆ ನಿನ್ನ ಮನೇಲಿ ನಿನ್ನ ತಕ್ಕಡ್ದಿಮಿತ ಅಂತ ಕೂಣಿಸಿ ತವ್ರ ಮನೇಲಿ ಬೀಳಕ್ಕೂ ಆಗಬಾರ್ದು, ಗಂಡನ ಮನೇಲಿ ಇರೋಕ್ಕೂ ಆಗಬಾರ್ದು. ಹಂಗೆ ಮಾಡ್ತೀನಿ ನಿನಗೆ. ನೋಡ್ತಾ ಇರು. ಅಲ್ಲಿ ಏನಾದರೂ ಲಕ್ಷ್ಮಿ ಅಕ್ಕನ ತೊಂದರೆ ಆಗೈತಂದರೆ ಇಲ್ಲಿ ಪಿನ್ ಟು ಪಿನ್ ಅತ್ತೆ ಮುಂದೆ ಬಿಚ್ಚಿಡ್ತೀನಿ. ನೀನು ಎಲ್ಲೇ ಹೋದರೂ ಅಲ್ಲಿ ಎಲ್ಲ ಬಾಡಿಗಾರ್ಡ್ನ ಇಟ್ಟಿರ್ತೀನಿ ನಾನು. ನನ್ನ ಬಾಡಿಗಾರ್ಡ್ನೆಲ್ಲ ನಿನ್ನ ಹಿಂದೆ ಬಿಟ್ಟಿದ್ದೀನಿ, ಗೊತ್ತಾಯ್ತಾ? ಗೊತ್ತಾಯ್ತೇನೆ. ಐಶ್ವರ್ಯ ಅಂದರೆ ಏನಂತ ತಿಳ್ಕೊಂಡಿದೀಯೆ? ದೊಡ್ಡ ಕೋಟ್ಯಾಧೀಶ್ವರ ಮಗಳು ನಾನು. ನಿನ್ನಂತಲ್ಲ ಕಾಂಜಿ ಪಿಂಜಿ ಅಲ್ಲ ನಾನು. ಏನು ನನ್ನ ಮುಂದೆ ಹರಡಕ್ಕೆ ಬರ್ತಾಳೆ. ಜಾನು, ರೀ ನಿಮ್ಮನ್ನ ಒಂದು ವಿಷಯ ಹೇಳ್ಬೇಕಿತ್ತು. ಅದೆಲ್ಲ ಆಮೇಲೆ ಇರಲಿ. ನಾನು ಅಂಗಡಿ ತನಕ ಹೋಗಿದ್ದೇನೆ, ಅಂಗಡಿ ಚಾವಿನ ಓದಿಲ್ಲ. ಇಲ್ಲಿ ಮಾವ ಬಂದು ಗದ್ದಲಾಗ ನೆನಪಾಗಲಿಲ್ಲ. ಒಂದು ಸ್ವಲ್ಪ ಅಂಗಡಿ ಚಾವಿ ತಂಬರು. ನಮೋಶನಿಗೆ ಹೋಗ. ರೀ, ರೂಮು ಬರ್ರಿ, ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕು ನಾನು. ನಿಮ್ಮ ಜೊತೆ ಭಾಳ ಮಾತಾಡಬೇಕು. ನೀವು ನನ್ನ ಜೊತೆ ಸಿಗ್ತಾನೆ ಇಲ್ಲ ಅಲ್ಲ. ನೀವು ಇಷ್ಟು ದಿನ ಹಾಸ್ಪಿಟ್ಲಾಗೆ ಇದ್ರಿ, ಒಂದು ಸ್ವಲ್ಪ ರೂಮಿಗೆ ಬರ್ರಿ. ಹೋಗೆ ಕಳ್ಳಿ, ಈಗ ರೂಮಿಗೆ ಕರೆಯೋದು ಹೊತ್ತು ಗೊತ್ತು ಏನಿಲ್ಲನ? ಅನ್ನ ನೋಡಿದ್ರೆ ಬೈತಾನೆ. ಅಲ್ಲ, ಅದು ಮುಖ ಹಿಂಗೆ ಮಾಡ್ಕೊಂಡಿದ್ಯಾ, ಈ ರೂಮಿಗೆ ಕರೆಯತ್ತೆಲ್ಲ ಖುಷಿಯಾಗಿ ಪ್ರೀತಿಯಿಂದಾರು ಕರೀತಾರೆ. ಗಂಡನ ಕರೆಯೋದು ಹಿಂಗನ? ಯಾಕೆ 2 ದಿನ ಇಲ್ಲಂದ್ರೆ ನೆನ್ಪಂದೈತನ? ಗಂಡ ಅತ್ತಿ ಮಾವ ನನ್ನ ಬಿಟ್ಟು ದೂರ ಇದ್ರು ಅಂತ ಒಬ್ಬಾಕಿಗೆ ಮನಸ್ಸಲ್ಲಿ ಬೇಜಾರಾಗೈತ್ಯಾ? ಏನು? ಏನಿಲ್ಲ, ಬರ್ತೀನಿ ಸಂಜೆಗೆ. ಬಿಸಿಯಾಗಿ ಅಡುಗೆ ಮಾಡಿರೋ ಊಟ ಮಾಡಿ ಖುಷಿಯಾಗಿ ನಿದ್ದೆ ಮಾಡ್ತೀನಿ. ಬರ್ಲೇನ? ನಿಮಗೆ ನನ್ನ ಕಷ್ಟನ ಅರ್ಥ ಆಗಲ್ಲ. ನಾನು ರೂಮಿಗೆ ಕರೆದಿದ್ದು ಇದಕ್ಕೆಲ್ಲ ಕರೆದಿದ್ದು. ಹೋಗಿಪ್ಪ, ನಾನೇನಕ್ಕೂ ಕರೆದ್ರೆ ನೀವೇನೋ ಅಂತೀರ ನೋಡಿ. ನಾನು ಒಂದು ವಿಷಯ ಹೇಳ್ಬೇಕು ನಿಮ್ಮ ಮುಂದೆ. ನೀವು ರೂಮಿಗೆ ಬನ್ನಿ. ಇನ್ನೊಂದು ಏನು ಸುಳ್ಳು ಕತೆ ಕಟ್ಟಿದ್ಯಾ? ನೀನು ಏನು ಹೇಳೋಕ್ಕೂ ನಾನು ಕೇಳೋಕ್ಕೂ ರೆಡಿ ಇಲ್ಲ. ನಾನು ಬರ್ತೀನಿ ಅನ್ನಲ್ಲ, 9 ಗಂಟೆಲಿ ಊಟ ಮುಗಿಸ್ಕೊಂಡು ನನ್ನ ರೂಮಲ್ಲಿ ಹಾಜರಾಗಿರ್ತೀನಿ. ಏನು ಕಷ್ಟ ಸುಖ ನೋವು ದುಃಖ 2 ದಿನದಲ್ಲಿ ನಿಂಗೆ ಏನೇನು ನೋವಾಗೈತಿ, ಕಷ್ಟ ಕೊಟ್ಟೈತಿ, ಏನೇನು ಆಗೈತಿ ಎಲ್ಲದನ್ನು ಪಿನ್ ಟು ಪಿನ್ ಹೇಳುವಂತೆ ಮಾರೈತಿ. ಬರಲಾ?
ಈಗ ಮಾತ್ರ ನಾನು ಅಂಗಡಿಗೆ ಹೋಗಲೇಬೇಕು. ಆವಾಗಲೇ ಹೋಗಿದ್ದೆ ನಾನು ಅಲ್ಲಿಂದ ನಡ್ಕೊತ ಹೋದೆ, ವಾಕಿಂಗ್ ಆಗಲಿ ದವಾಖಾನೆ ಕುಂತು 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 ಕಾಲು ನೋವು ಬಂದಿತ್ತು. ನಡ್ಕೊತ ಹೋಗ್ತೀನಿ, ನಿದ್ದೆನೇ ಬರತ್ತಿತ್ತು ಮಾರೈತಿ. ಹೋಗು ತಗೊಂಡು ಬರು. ಚಾವಿ ತೊಗೊಂಬಂದು ಕೊಡೆ, ಅನ್ನ ನೋಡಿದ್ರೆ ಬಂದು ಬೈತಾನ. ಓಕೆ, ಬರ್ತಾಳಂತ ದಾರಿ ನೋಡತ್ತೀನಿ. ಅಲ್ಲ ಬಂದಟ್ಟು ಅಡುಗೆ ಮಾಡಿ ಅಂದ್ರೆ ರುಚಿಯಾಗಿ ಉಣ್ಣಾಕ ಎಲ್ಲ ನಾನೇ ಮಾಡ್ಕೊಂಡು ತಿನ್ನಕತ್ರ ಆಗೋದಿಲ್ಲ. ಮಲ್ಕೊಂಬಿಡ್ತಾನೆ. ಅಲ್ಲ ಒಂದು 2 ತಾಸು ಮಕ್ಕೋನೆ ಅಂದ್ರೆ ಯಾವಾಗ ಹೊಟ್ಟೆ ಸಾಕತ್ತಂತೂ ಮಲ್ಕೊಂಬಿಡ್ದು. ಬಂದು ಮಾಡತ್ತಾಳ ತಾನ. ಏನು ಮಾಡಲಿ, ಈಗೀಗ ಅದನ್ನು ಪುಡಿ ಹಾಕ್ಬೇಕಲ್ಲ. ಅಲ್ಲ ಈಗೀಗ ಪುಡಿ ಹಾಕೋದ್ರಿಂದ ಹೊಟ್ಟೆಗಿನ ಕೂಸಿಗೆ ಏನಾರ ತೊಂದರೆ ಆಗಿ ನಾಳೆ ನನ್ನ ಮಗಗೆ ಹುಟ್ಟೋ ಕೂಸು ಹುಚ್ಚಿಗಿಚ್ಚು ಆಗಿತ್ತಲ್ಲ ಮತ್ತೆ ಹಾಕ್ಲೋ ಬೇಡೋ. ಅಲ್ಲ ಎಷ್ಟೋ ಆದರೂ ನನ್ನ ಮೊಮ್ಮಗ, ಆಕೆ ಹಡಿಯೋದೆಲ್ಲ ನನ್ನ ಮೊಮ್ಮಗಳ ಹುಚ್ಚಿ ಅಲ್ಲಪ್ಪ ಏನಾರ ಆಗ್ಬಿಟ್ರೆ ಬೇಡಪ್ಪ ಬೇಡ. ಹೊಟ್ಟೆಗೆ ಹಾಕೋದು ಬೇಡ. ತೊಂದರೆ ಏನು ಮಾಡಿದ್ರೆ ಆಕೆಗೆ ಮಾಡೋದು. ಹೊಟ್ಟೆಗೆ ಹಾಕೋದು ಬೇಡ. ಅದೇನೇ ಇದ್ರೆ ತಲೆಯಾಗ ಹಾಕ್ತಾನೆ. ಎಣ್ಣೆ ಹಾಕೋತಾಳ ತಲೆಗೆ, ಮಡ ಎಣ್ಣೆ ಬಡ್ಕೋತಾಳ. ಹಾಕಿ ಸುರ್ತೀನಿ ಎಣ್ಣೆ ಡಿಬ್ಬ. ಅದಕ್ಕೇನು ಯಾರು ಹತ್ಕೊಂಡು ನಡಿತೈತಿ, ಯಾರ ಹೆಸರು ಇದು ಮಾಡಿರ್ತೈತೆ ಅವ್ರಿಗೆ ಇಟ್ಟಾಕತಿ. ಹಾಕಿಡ್ತಾನೆ. ಅಟ್ಟ ಮಾಡ್ತಾನೆ. ಈಕೆ ಮೇರಿತಾಳೆ ಬ್ಯಾರೆ ಇರ್ತೀನಲ್ಲೇ ಬ್ಯಾರೆ ಅಲ್ಲ ನೀನು, ಇಲ್ಲೇ ಬಿದ್ದಿರ್ಬೇಕು ನಾಯಿಗತೆ. ಬ್ಯಾರೆ ಇರ್ತಾಳಂತ ಬ್ಯಾರೆ. ಇರಲಿ ನೀನು ಬ್ಯಾರೆ. ನಮಸ್ಕಾರ ನನ್ನ ಪ್ರೀತಿ ವೀಕ್ಷಕರಿಗೆ. ಎಲ್ಲರೂ ಅನ್ನತ್ತೀರ 2-3 ದಿನ ಆಯಿತು ವಿಡಿಯೋನೇ ಹಾಕಿಲ್ಲ ಅಂತ. ಅದ್ರಾಗ ಬೇರೆ ಒಂದಿಬ್ಬರು ಕಮೆಂಟ್ ಮಾಡಿನೇ ಕೇಳ್ತಾಯಿದ್ರು, ನಂಬರ್ ಸಿಕ್ಬಿಟ್ಟೈತಂತ ಕೇಳೋದು ಸರಿಯಲ್ಲ. ಸೀರೆಗೆ ಬೇಕಾದರೆ ನಾನು ವಿಡಿಯೋ ಹಾಕಿರ್ತೀನಿ. ಮತ್ತು ಇನ್ನೊಂದು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ, ಸೀರೆ ಫೋಟೋ ಹಾಕ್ತಾರೆ, ಈ ಥರ ಸೀರೆ ಬೇಕು ಅಂತ ಒಬ್ರು ಕೇಳ್ತಾರೆ. ಆಮೇಲೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತ ಹೇಳಿರ್ತೀನಿ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಅಂತ ಕೇಳ್ತಾರೆ. ಕೊಡಿ ಪ್ಲೀಸ್ ಅಂತಾರೆ. ಪಾಪ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಿಗೂ ನಾನು ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋದಿಲ್ಲ. ಮತ್ತು ರಿಟರ್ನ್ ಆಪ್ಷನ್ ಅಂತೂ ಇರೋದೇ ಇಲ್ಲ. ರೀಫಂಡ್ ಅಂತೂ ಇರೋದಿಲ್ಲ. ರೀಫಂಡ್ ಅಂದರೆ ದುಡ್ಡು ವಾಪಸ್ ಕೊಡೋಂಗಿಲ್ಲ. ಹಾಗೆ ರಿಟರ್ನ್ ಆಪ್ಷನ್ ಇರೋದಿಲ್ಲ. ಸಾರಿ ಕ್ವಾಲಿಟಿ ಮಾತ್ರ ಚೆನ್ನಾಗೇ ಇರುತ್ತೆ, ಸಖತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಯಾರಿಗಾದರೂ ಬೇಕಂದರೆ ತೊಗೊಳ್ಳಿ. ಹಾಗೆ ಇನ್ನೊಬ್ರು ಕಮೆಂಟ್ ಮಾಡಿದರು, ಏನು ರೀ ನಿಮ್ದು ಬರೀ ಕಷ್ಟ ಹೇಳ್ಕೊತೀರಾ, ವೀಡಿಯೋ ನೆಟ್ಗೆ ಹಾಕೋದಿಲ್ಲ, 6 ದಿನ ಆಯಿತು ಒಂದು ವೀಡಿಯೋನೂ ಹಾಕಿಲ್ಲ ಅಂತ. ಮನೇಲಿ ಹಾಗೆ ಹೇಳ್ತೀನಿ, ಹಸ್ಬೆಂಡಿಗೆ ಹುಷಾರಿಲ್ಲ ಅಂತ ಹೇಳಿದ್ದೀನಿ. ನನ್ನ ಪರಿಸ್ಥಿತಿ ಅಷ್ಟು ಕಠಿಣ ಆಯ್ತಂತಲೇ ಹೇಳಿದ್ದೀನಿ. ಅಂಥದ್ರಲ್ಲಿ ನಿಮ್ಗೆ ಕಷ್ಟ ಆಯ್ತಂತಲೇ ನಿಮ್ಮ ಹತ್ರ ಇದನ್ನು ಮಾಡ್ತಾಯಿದ್ದೀವಿ ಅಂತ ಒಬ್ರು ಅಂತಾರೆ. ಹಂಗೆ ನಮ್ಮ ಅವರ ಏನು ಗೊತ್ತಾ, ನಮ್ಮ ಹಸ್ಬೆಂಡ್ ಅವ್ರ ಅಪ್ಪರು ಅವ್ರ ಕಾಲು ಮುರಿದಿತ್ತು, ಹಾಸಿಗೆ ಹಿಡ್ದಿದ್ದಾರಂತ ಒಮ್ಮೆ ಲೈವ್ ಒಳಗೂ ತೋರಿಸಿದ್ದೀನಿ, ನಿಮಗೆ ವಿಡಿಯೋದಲ್ಲೂ ಹೇಳಿದ್ದೀನಿ. ಈಗ ಅವರು ಫುಲ್ಲು ಪಾಪ ಏನಾಗೈತೆ ಅಂದ್ರೆ ನೀರಷ್ಟೇ ತೊಗೋತಾ ಇದ್ದಾರೆ. ಅದು ಹೆಂಗಂದ್ರೆ ಒಂದು 2 ಚಮಚೆ ದಿನಕ್ಕೆ 2 ಚಮಚೆ ಉಪ್ಪಿಟ್ಟು ತಿನ್ನೋ ಚಮಚಲ್ಲಿ 2 ಚಮಚೆ ಈಗಲೂ ಆಗಲೂ ಅನ್ನಂಗದಾರ. ಫೋನ್ ಹಿಡ್ಕೊಂಡು ನಾನು ವಿಡಿಯೋ ಮಾಡೋದು ಸರಿ ಅನಿಸಲ್ಲ. ಆದರೂ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗೋಸ್ಕರ ನನಗೆ ಮಿಸ್ ಮಾಡಬಾರ್ದು. ಟೈಮ್ ಸಿಕ್ಕಾಗ ಮಾತ್ರ ನಾನು ನಮ್ಮ ಮನೆಗೆ ಬಂದಾಗ ಟೈಮ್ ಸಿಕ್ಕಾಗ ನಾನು ವಿಡಿಯೋ ಮಾಡತ್ತೀನಿ. ಸೀರೆ ನೋಡೋಕೆ ಕಸ್ಟಮರ್ ಸಾಕಷ್ಟು ಜನ ಬರತ್ತಾರೆ ಅಂಗಡಿಗೆ. ಆವಾಗ ನಂಗೆ ಪಾಪ ಅವ್ರಿಗೆ ಸದ್ಯಕ್ಕೆ ನಂಗೆ ಸೀರೆ ತೋರ್ಸೋಕ್ಕಾಗತ್ತಿಲ್ಲ. ಯಾಕೆ ಗೊತ್ತಾ, ಅಲ್ಲಿ ಮಾಮನ್ನ ನೋಡ್ಕೊಳ್ಳೋದು ಬಿಟ್ಟು ಬಂದು ಇಲ್ಲಿ ಸೀರೆ ತೋರಿಸ್ಕೊತ ಕುಂತ್ರೆ ಜನ ಬೈತಾರೆ. ಹಿರಿ ಸೊಸೆಯಾಗಿ ಇವಳೇ ನೋಡೋಕೆ ಸೀರೆನೇ ಹೆಚ್ಚು, ಈಕೆಗೆ ಫೋನಿನ ವೀಡಿಯೋನೇ ಹೆಚ್ಚು ಅಂತಾರೆ. ಅದಕ್ಕೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಪಾಪ ಈಗ ನಮ್ಮನ್ನು ಅವರು ನೀರು ಕುಡಿತಾ ಇದ್ದಾರೆ ಅಷ್ಟೇ. ಒಂದು 2 ಹೊತ್ತು ನಮ್ಮನ್ನು ಕಣ್ಣಾರ ನೋಡ್ತಾರಲ್ಲ, ನಮ್ಮ ಹತ್ರನೇ ಅದಾರಲ್ಲ ಸೊಸೆಯರು ಮೊಮ್ಮಕ್ಕಳು ಎಲ್ಲ ಅಂತ ಪ್ರೀತಿಯಿಂದ ನೋಡ್ತಾರಲ್ಲ ಅನ್ನೋದು ನನ್ನ ಆಸೆ. ಅದಕ್ಕೆ ನನಗೆ ಸಾಧ್ಯ ಆದಷ್ಟು ವಿಡಿಯೋ ಮಾಡಿ ಹಾಕ್ತಿರ್ತೀನಿ. ನೀವೇನು ಬೇಜಾರು ಮಾಡ್ಕೊಬೇಡ್ರಿ. ಕಂಟಿನ್ಯೂ ಆಗಿ ನನಗೂ ಮಾಡ್ಬೇಕನ್ನೋದು ಆಸೆ. ವಿಡಿಯೋ ಎಷ್ಟು ಮಾಡ್ತೀನೋ ಅಷ್ಟು ನನಗೆ ಇದು ಅಮೌಂಟ್ ಬರುತ್ತೆ. ವಿಡಿಯೋ ಮಾಡಲಿಲ್ಲ ಅಂದರೆ ನಂಗೆ ಬರೋದೇ ಇಲ್ಲ ಅಲ್ವಾ. ಮಾಡ್ತೀನಿ, ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.